सिंहाख्यं ब्रह्मवेदान्तगोचरं भुजोल्लासितसंसारच्छेदहेतुं ಜಗದ್ಗುರು. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಧರ್ಮಬಂಧುಗಳೇ, ಮೊದಲಿಗೆ ಸಭೆಯಲ್ಲಿ ಪೂಜ್ಯ ಸಾನ್ನಿಧ್ಯ ವಹಿಸಿರತಕ್ಕಂತಹ ಎಲ್ಲ ಪರಮ ಪೂಜ್ಯರಿಗೆ ನಮ್ಮ ಪ್ರೀತಿಪೂರ್ವಕವಾದ ಪರಮಾತ್ಮನ ಸ್ಮರಣೆಗಳನ್ನು ತಿಳಿಸ್ತಾ ಇದ್ದೇವೆ. ನಮ್ಮ ಭಾರತೀಯ ಸಂಸ್ಕೃತಿ ವೈವಿಧ್ಯವನ್ನು, ಬಹುತ್ವವನ್ನು ಅತ್ಯಂತ ಸಹಜವಾಗಿ ಮತ್ತು ಸಂಪೂರ್ಣವಾಗಿ ಒಪ್ಪಿಕೊಂಡಿರತಕ್ಕಂತಹ ಒಂದು ವಿಶಿಷ್ಟವಾದ ಸಂಸ್ಕೃತಿ. ಆದ್ದರಿಂದ ವೈಚಾರಿಕತೆಗೆ, ಚಿಂತನೆಗೆ, ಚರ್ಚೆಗೆ ಮುಕ್ತ ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ಸಂಸ್ಕೃತಿ ನಮ್ಮ ಸಂಸ್ಕೃತಿಯಾಗಿದೆ. ಆತ್ಮೀಯರೇ, ಏಕತ್ವವನ್ನು ಎತ್ತಿ ಹಿಡಿಯುತ್ತಲೇ ಬಹುತ್ವವನ್ನು, ವೈವಿಧ್ಯವನ್ನು ಒಪ್ಪಿಕೊಂಡಿರ್ತಕ್ಕಂಥ ಈ ಸಂಸ್ಕೃತಿಯಲ್ಲಿ ಅನೇಕ ದಾರ್ಶನಿಕರು, ಮಹಾತ್ಮರು, ಆಚಾರ್ಯ ಪುರುಷರು ತಮ್ಮ ಆ ಸತ್ಯ ಶೋಧನೆಯನ್ನು ಮಾಡ್ತಾ ಸತ್ಯವನ್ನು ಜಗತ್ತಿನಲ್ಲಿ ಬೇರೆ ಬೇರೆ ಮಾರ್ಗಗಳ ಮೂಲಕ ಕಂಡುಕೊಳ್ತಕ್ಕಂತಹ ಒಂದು ವಿಶಿಷ್ಟ ಪರಂಪರೆಯನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಇಂತಹ ಪರಂಪರೆ, ಈ ಋಷಿ ಪರಂಪರೆ ಏನಿದೆ, ಅದಕ್ಕೆ ಲಕ್ಷಾಂತರ ವರ್ಷಗಳ ಭವ್ಯವಾದ ಇತಿಹಾಸ ಇದೆ. ಶ್ರೇಷ್ಠವಾಗಿರ್ತಕ್ಕಂತಹ ಆ ಒಂದು ನಿರಂತರವಾದ ಆ ಚಿಂತನೆಗಳ ಆ ಒಂದು ಪ್ರವಾಹ ಇಲ್ಲಿ ಇದೆ. ಇಂತಹ ಒಂದು ಪರಂಪರೆಯನ್ನು ಇತ್ತೀಚಿನ ಶತಮಾನಗಳಲ್ಲಿ ಉಳಿಸಿ ಬೆಳೆಸಿ ಅದನ್ನು ಮುಂದಕ್ಕೆ ಕೊಂಡೊಯ್ಯತಕ್ಕಂತಹ ಅನೇಕ ಶ್ರೇಷ್ಠ ವಿದ್ವಾಂಸರು ನಮ್ಮಲ್ಲಿ ಆಗಿ ಹೋಗಿದ್ದಾರೆ. ಅಂತಹ ಶ್ರೇಷ್ಠ ವಿದ್ವಾಂಸರಲ್ಲಿ ಅಗ್ರಗಣ್ಯರು ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು. ಅವರ ಬದುಕಿನಲ್ಲಿ ವಿಶೇಷವನ್ನು ಕಾಣುವುದು ಅಪಾರವಾದ ಪಾಂಡಿತ್ಯ ಜೊತೆಗೆ ಅವರ ವೈಚಾರಿಕತೆಯ ಒಂದು ನಿಖರವಾದ ದೃಷ್ಟಿಕೋನ. ಯಾವುದೇ ಒಂದು ವಿಷಯವನ್ನು ಅತ್ಯಂತ ನಿಖರವಾಗಿ, ವಸ್ತುನಿಷ್ಠವಾಗಿ ವಿಚಾರ ಮಾಡ್ತಾ, ಕೇವಲ ಮೇಲ್ನೋಟಕ್ಕೆ ಯಾವುದೇ ವಿಷಯಗಳನ್ನು ತೆಗೆದುಕೊಳ್ಳದೆ ಆಳವಾಗಿ ಆ ಸತ್ಯ ಶೋಧನೆ ಮಾಡ್ತಕ್ಕಂಥ ಅವರ ಪ್ರವೃತ್ತಿ ಏನಿದೆ, ಅದು ಎಲ್ಲರಿಗೂ ಕೂಡ ಅನುಕರಣೀಯವಾಗಿದೆ, ಆದರ್ಶಪ್ರಾಯವಾಗಿದೆ. ನೋಡಿ, ಸಂಸ್ಕೃತ ಸಾಹಿತ್ಯ ಇರಬಹುದು, ಕನ್ನಡ ಸಾಹಿತ್ಯ ಇರಬಹುದು, ತತ್ವಶಾಸ್ತ್ರದ ವಿಚಾರಗಳಿರಬಹುದು, ಅಥವಾ ಆಧುನಿಕ ಸಾಹಿತ್ಯ ಇರಬಹುದು, ಅದರಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆ ಏನಿದೆ ಅದು ವಿಶೇಷವಾಗಿ ಒಂದು ವಿಶಿಷ್ಟವಾದ ಛಾಪು ಇವತ್ತು ಸಮಾಜದಲ್ಲಿ ನಾವನ್ನು ಕಾಣ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ಒಂದು ಛಾಪನ್ನು ಒತ್ತಿ ಅದನ್ನು ಶಾಶ್ವತವಾಗಿ ಅಂತಹ ಒಂದು ಛಾಪನ್ನು ಎಲ್ಲರ ಹೃದಯದಲ್ಲಿ ಬಿಡುವುದರ ಮೂಲಕ ಇವತ್ತು ಭೌತಿಕವಾಗಿ ನಮ್ಮಿಂದ ಅವರು ದೂರ ಆಗಿದ್ದರೂ ಕೂಡ ಅವರು ತಮ್ಮ ಮಹೋನ್ನತವಾದ ಕಾರ್ಯಗಳ ಮೂಲಕ ಕೋಟ್ಯಂತರ ಅನುಯಾಯಿಗಳ, ಕೋಟ್ಯಂತರ ಶಿಷ್ಯರ ಹೃದಯದಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನಾವು ಹೇಳ್ತೇವೆ, ಬದುಕು ಹೇಗಿರಬೇಕು ಅಂತಂದರೆ ನಾವು ಬಂಗಾರದಂತೆ ಬದುಕಬೇಕು ಅಂತ. ಬಂಗಾರ ಇಂದಿಗೂ ಅಪಮೂಲ್ಯವನ್ನು ಹೊಂದುವುದಿಲ್ಲ. ಬಂಗಾರ ಶುದ್ಧತೆಯ ಪ್ರತೀಕ. ಆದ್ದರಿಂದ ಬಂಗಾರಕ್ಕೆ ಬಂಗಾರವೇ ಉಪಮಾನ. ಆದ್ದರಿಂದ ಸಮಾಜದಲ್ಲಿ ಅವರು ಬಂಗಾರದಂತೆ ಬದುಕಿ ಬಾಳಿದವರು. ಯಾವಾಗಲೂ ಹೇಳ್ತಿರ್ತೇವೆ, ಬಿಚ್ಚು ಹೃದಯದಿ ನೀನು ರುಜು ಬಾಳು ನಡೆಸುತ್ತ ಆರ್ತರಿಗೆ ಜಗದಲ್ಲಿ ಆರದಿಹ ಬೆಳಕಾಗು. ಬಿಚ್ಚು ಹೃದಯದಿ ನೀನು ರುಜು ಬಾಳು ನಡೆಸುತ್ತ ಆರ್ತರಿಗೆ ಜಗದಲ್ಲಿ ಆರದಿಹ ಬೆಳಕಾಗು. ಹೊನ್ನ ನೋಡುವ ಜನರು ಒಲ್ಲೆ ಎನ್ನದ ತರದಿ, ಹೊನ್ನ ನೋಡುವ ಜನರು ಒಲ್ಲೆ ಎನ್ನದ ತರದಿ, ಎಲ್ಲರಿಗೂ ಪ್ರಿಯನಾಗು ಸಚ್ಚಿದಾನಂದ, ಎಲ್ಲರಿಗೂ ಪ್ರಿಯನಾಗು ಸಚ್ಚಿದಾನಂದ.
ಬಿಚ್ಚು ಹೃದಯದಿ ನೀನು. ಮನಸ್ಸು, ಯೋಚನೆ ಮತ್ತು ಮಾತುಗಳು ಮತ್ತು ಕ್ರಿಯೆಗಳು ಒಂದಾಗಿರಬೇಕು ಮನುಷ್ಯನಿಗೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಮೇಕಂ ಮಹಾತ್ಮನ ಅಂತ ಹೇಳುವ ರೀತಿಯಲ್ಲಿ ಯಾವಾಗ ನಮ್ಮ ಚಿಂತನೆ, ಯಾವಾಗ ನಮ್ಮ ಮಾತು, ಯಾವಾಗ ನಮ್ಮ ಕೃತಿ ಇವುಗಳಲ್ಲಿ ಏಕತೆ ಬರ್ತದೋ ಆಗ ಸಹಜವಾಗಿ ಮನುಷ್ಯನಲ್ಲಿ ಪ್ರಾಮಾಣಿಕತೆ ಇರುತ್ತದೆ. ಅಂತಹ ಒಂದು ವ್ಯಕ್ತಿತ್ವ ನಮ್ಮ ಬನ್ನಂಜೆ ಅವರದ್ದು. ನೇರವಾಗಿ ಇದ್ದಿದ್ದಾಗ ಹೇಳ್ತಾ ಇದ್ರು. ಯಾರಿಗೆ ಬೇಸರ ಆಗುತ್ತೆ ಅಂತ ಯೋಚನೆ ಮಾಡಿಲ್ಲ. ಕೆಲವು ವಿಷಯಕ್ಕೆ ಬೇಸರ ಆಗಿರ್ತದೆ, ಆದರೆ ವಿಷಯವನ್ನ ವಸ್ತುನಿಷ್ಠವಾಗಿ ವಿಮರ್ಶೆ ಮಾಡತಕ್ಕಂತಹ ಒಂದು ಪ್ರವೃತ್ತಿ ಅವರಲ್ಲಿ ನಾವು ಪರಿಪೂರ್ಣವಾಗಿ ವಿಕಾಸ ಆಗಿದ್ದನ್ನ ಕಾಣಬಹುದಾಗಿತ್ತು. ಆದ್ದರಿಂದ ಬಿಚ್ಚು ಹೃದಯದಿ ನೀನು ರುಜುಬಾಳು ನಡೆಸುತ್ತ ಆರ್ತರಿಗೆ ಜಗದಲ್ಲಿ ಆರದಿಹ ಬೆಳಕಾಗು. ಬದುಕು ಹೇಗಿರಬೇಕು ಅಂದ್ರೆ, ನಾವು 4 ಜನರ ಬದುಕಿಗೆ ಬೆಳಕಾಗುವಂತೆ ಬಾಳಿದಾಗ ಈ ಭೌತಿಕ ದೇಹ ಹೋದ ನಂತರ ನಾವು ಈ ಭೂಮಿ ಮೇಲೆ ಬಾಳ್ತಾ ಇರುತ್ತೇವೆ. ಅದನ್ನ ತಮ್ಮ ಒಂದು ಸಾಧನೆಯ ಮೂಲಕ, ತಮ್ಮ ಮಹೋನ್ನತವಾದ ಸಾಧನೆಯ ಮೂಲಕ ಬನ್ನಂಜಿಯವರು ಮಾಡಿ ತೋರಿಸಿದ್ದಾರೆ. ಆದ್ದರಿಂದ ಈ 90ನೇ ವರ್ಷದ ಜನ್ಮ ಜಯಂತಿ ವರ್ಷದ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳು ವಿಶ್ವಾದ್ಯಂತ ನಡೆದಿದೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರ ಅಭಿಮಾನಿಗಳು, ಅಪಾರವಾಗಿರ್ತಕ್ಕಂಥ ಅವರ ಅಭಿಮಾನಿಗಳು ಸೇರ್ಕೊಂಡು ಮತ್ತೊಮ್ಮೆ ಎಲ್ಲರ ಹೃದಯಕ್ಕೆ ಆ ಬನ್ನಂಜೆ ಎನ್ನುವ ಜ್ಯೋತಿಯನ್ನ ಮತ್ತೆ ಮತ್ತೆ ಹಚ್ಚಿ ಹೆಚ್ಚಿ ಬೆಳಗ್ತಾ ಇದ್ದಾರೆ. ಅಂದ್ರೆ ಶಾಶ್ವತವಾದ ದೀಪ ಎಲ್ಲ ಹೃದಯದಲ್ಲಿ ಆ ಬನ್ನಂಜೆಯವರ ಮಹೋನ್ನತವಾದ ಕ್ರಿಯೆಯ ಮೂಲಕ ಇವತ್ತು ಸಮಾಜದಲ್ಲಿ ಬೆಳಕಾಗಿ ಕಾಣುವಂತೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಸೂತ್ರಧಾರರು ಅವರ ಸುಪುತ್ರಿಯಾಗಿರತಕ್ಕಂತಹ ನಮ್ಮ ಬನ್ನಂಜೆ ವೀಣಮ್ಮ ಅವರು, ಅವರೊಂದು ಪ್ರಯತ್ನ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಕೆಲಸ ಆಗಬೇಕಾದ್ರೆ ಸೂತ್ರಧಾರರೊಬ್ಬರು ಇರಲೇಬೇಕು. ಎಷ್ಟೇ ಇದಾದರೂ ಕೂಡ ಮಹೋನ್ನತವಾದ ವಿಚಾರಗಳು ಸಮಾಜದಲ್ಲಿ ಶಾಶ್ವತವಾಗಿ ಬೆಳೆಯಬೇಕು ಅಂತ ಆದರೆ ಅದನ್ನು ಮುಂದಕ್ಕೆ ಕೊಂಡೊಯ್ತಕ್ಕಂತಹ, ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಕೊಂಡೊಯ್ತಕ್ಕಂತಹ ಆ ವಿಚಾರಧಾರೆ ಮುಂದಕ್ಕೆ ಹೋಗಬೇಕು ಅಂತ ಆದರೆ ಸೂತ್ರಧಾರರು ಬೇಕಾಗುತ್ತದೆ. ಅಂತಹ ಒಂದು ಯಶಸ್ವಿ ಸೂತ್ರಧಾರಿಕೆಯನ್ನ ತಮ್ಮ ಒಂದು ಪೂರ್ಣವಾದ ಕರ್ತವ್ಯ ಕರ್ಮದಲ್ಲಿ ಶ್ರದ್ಧೆಯನ್ನು ಇಟ್ಟು ಆ ನಿಸ್ಪೃಹತೆಯಿಂದ ಕರ್ತವ್ಯ ಕರ್ಮಗಳನ್ನ ಅದಕ್ಕೆ ಪೂರ್ಣ ನ್ಯಾಯ ಒದಗಿಸುವಂತೆ ಮಾಡ್ತಾ ಇದ್ದಾರೆ ನಮ್ಮ ಬನ್ನಂಜೆ ವೀಣಾಮ್ಮನವರು. ಅವರ ಒಂದು ಸಾಧನೆಯ ಮೂಲಕ ಈ ಕೆಲಸ ಸಾಂಗವಾಗಿ ಮುಂದಕ್ಕೆ ಹೋಗ್ತಾ ಇದೆ. ಇವತ್ತು ಆ ರೀತಿಯಲ್ಲಿ ಬಿಚ್ಚು ಹೃದಯದಿ ರುಜುಬಾಳು ನಡೆಸುತ್ತ ಆರ್ತರಿಗೆ ಜಗದಲ್ಲಿ ಆರದಿಹ ಬೆಳಕಾಗು. ಬದುಕು ಹೇಗೆ ಬಾಳಬೇಕು ಅಂತ ಕೇಳಿದ್ರೆ, ನಮಗಿಂತ ಕಷ್ಟದಲ್ಲಿ ಯಾರಿದ್ದಾರೆ, ನಮಗಿಂತ ಯಾರು ನೋವು ದುಃಖವನ್ನು ಅನುಭವಿಸ್ತಾ ಇದ್ದಾರೆ, ಅವರ ಬದುಕಿಗೆ ಆಸರೆಯಾಗಿ, ಅವರ ಬದುಕಿಗೆ ನಾವು ಆಧಾರವಾಗಿ, ಕೊನೆಯ ಪಕ್ಷ 4 ಜನರ ಬದುಕಿಗೆ ಬೆಳಕನ್ನು ಹಚ್ಚುವ ರೀತಿಯಲ್ಲಿ ನಾವು ಬಾಳಿದಾಗ ನಾವು ಈ ಭೂಮಿ ಮೇಲೆ ಬಂದಿದ್ದಕ್ಕೆ ಸಾರ್ಥಕ ಆಗುತ್ತೆ. ಬದುಕು ಬಂದು ಹೋಗ್ತಕ್ಕಂಥದ್ದು ಯಾವುದೂ ಇಲ್ಲಿ ಶಾಶ್ವತ ಅಲ್ಲ. ಅನಿಶ್ಚಯಗಳನ್ನ ಕೂಡಿರ್ತಕ್ಕಂತಹ ಘಟನೆಗಳ ಸರಮಾಲೆ ಆಗಿರ್ತಕ್ಕಂಥ ಈ ಬದುಕಿನಲ್ಲಿ ಯಾವುದೂ ಕೂಡ ಕ್ಷಣ ಕ್ಷಣಕ್ಕೂ ಮುಂದಕ್ಕೆ ಹೋಗ್ತಾ ಇದೆ. ಯಾರು ಕೂಡ 2 ವರ್ಷ ಈ ಭೂಮಿ ಇರ್ತೇವೆ ಅಂತ ಗಟ್ಟಿ ರೈತರು ಹೇಳಲಿಕ್ಕೆ ಆಗುದಿಲ್ಲ. ಇರಬಹುದು, ದೇವರ ಅನುಗ್ರಹ ಇದ್ರೆ 2 ಅಲ್ಲ 20 ವರ್ಷ, 30 ವರ್ಷ, 50 ವರ್ಷ ಬದುಕಬಹುದು, 100 ವರ್ಷ ಬದುಕಬಹುದು. ಆದರೆ ಬದುಕು ಅನಿಶ್ಚಯಗಳ ಸರಮಾಲೆಯಾಗಿದೆ. ಬದುಕು ನಿರಂತರವಾದ ಹೋರಾಟ ಆಗಿದೆ. ದಿಕ್ಕು ದೆಸೆ ಇಲ್ಲದ ಹೋರಾಟವಾಗಿದೆ. ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಆ ರೀತಿ ಹೋಗ್ತಾ ಇರ್ತಕ್ಕಂಥ ಬದುಕಿನಲ್ಲಿ ಹೇಗೆ ಬದುಕಬೇಕು ಅಂತ ಕೇಳಿದ್ರೆ, ನಮ್ಮ ಬದುಕು 4 ಜನರ ಬದುಕಿಗೆ ಬೆಳಕಾಗುವಂತೆ ಇರಬೇಕು ಎನ್ನುವುದನ್ನು ಹಿರಿಯರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂತಹ ಬದುಕನ್ನ ಬಾಳಿ ತೋರಿಸಿರ್ತಕ್ಕಂಥವರು ಬನ್ನಂಜಿಯವರು. ಯಾವ ರೀತಿ ಅಂತ ಕೇಳಿದ್ರೆ, ಬದುಕು ಬಂಗಾರವಂತ ರೀತಿಯಲ್ಲಿ ಇರಬೇಕು. ನಾವು ಬಂಗಾರವನ್ನ ಗೊಚ್ಚೆ ಗುಂಡೆಯಲ್ಲಿ 10 ವರ್ಷ ಇಟ್ಟರು ಕೂಡ 10 ವರ್ಷ ನಂತರ ತೆಗೆದರೂ ಕೂಡ ಬಂಗಾರ ಅಪಮೂಲ್ಯ ಹೊಂದುವುದಿಲ್ಲ. ಬಂಗಾರದ ಧಾರಣೆ ಕಮ್ಮಿ ಆಗಿರುವುದಿಲ್ಲ. ಮತ್ತೆ 4 ಪಟ್ಟು ರೇಟ್ ಜಾಸ್ತಿ ಆಗಿರ್ತದೆ. ಹೌದಾ? ಆದ್ದರಿಂದ ಹೇಳ್ತಾ ಇದ್ದೇವೆ, ಹೊನ್ನ ನೋಡುವ ಜನರು ಒಮ್ಮ ಎನ್ನದ ತರದಿ. ಯಾರ ಬಂಗಾರ ಬೇಡ ಅಂತ ಹೇಳ್ತಾರ? ಪ್ರತಿಯೊಬ್ಬರಿಗೂ ಬಂಗಾರ ಇಷ್ಟ. ಪರಮಾತ್ಮನ ಬಂಗಾರ ಹಾಕೊಂಡ್ರೆ ನಾವು ಸಂತೋಷ ಪಡ್ತೇವೆ. ಹೌದಾ? ಒಳ್ಳೆ ಅಲಂಕಾರ ಮಾಡಿ ಬಂಗಾರದ ಆಭರಣಗಳನ್ನು ಹಾಕೊಂಡು ನೋಡಿದಾಗ ಅದು ನೋಡ್ಲಿಕ್ಕೆ ಕಣ್ಣು ನಮಗೆ ಸಾಲ. ಅಂದ್ರೆ ದೇವರಿಗೂ ಬಂಗಾರ ಇಷ್ಟ ಆಗುತ್ತೆ, ಭಕ್ತರಿಗೋಸ್ಕರ ದೇವರಿಗೆ ಇಷ್ಟ ಆಗೋದು. ನಮಗೆ ಬಂಗಾರ ದೇವರಿಗೆ ಬೇಡ, ಆದ್ರೆ ಭಕ್ತರಿಗೋಸ್ಕರ ಭಗವಂತ ಅದನ್ನ ಇಷ್ಟಪಟ್ಟು ಸ್ವೀಕಾರ ಮಾಡ್ತಾನೆ. ಇನ್ನು ಎಲ್ಲರೂ ಕೂಡ ಯಾರೇ ಆಗಲಿ
ಪ್ರಪಂಚದಲ್ಲಿ ಬಂಗಾರವನ್ನು ಬೇಡ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಇಲ್ಲವೇ ಇಲ್ಲ. ಅದಕ್ಕೆ ಬಂಗಾರ ಶುದ್ಧತೆಗೆ ಪ್ರತೀಕವಾಗಿದೆ, ಅಪಮೂಲ್ಯವನ್ನು ಹೊಂದುವುದಿಲ್ಲ, ಅದು ಯಾವತ್ತೂ ಕೂಡ ಪೂರ್ಣ. ಆದ್ದರಿಂದ ಅಂತಹ ಒಂದು ಬಂಗಾರದಂತೆ ಬದುಕು ಬಾಳಿ ತೋರಿಸಿರ್ತಕ್ಕಂಥವರು ಬನ್ನಂಜಿಯವರು. ಅಂತಹ ಒಂದು ಬನ್ನಂಜಿಯವರ ಆ ಸಾಧನೆಯನ್ನ ಮತ್ತೊಮ್ಮೆ ಜನರಿಗೆ ಪರಿಚಯ ಮಾಡತಕ್ಕಂಥ ನಿಟ್ಟಿನಲ್ಲಿ ಈಗ 90ನೇ ವರ್ಷದ ಜನ್ಮ ಜಯಂತಿ ವರ್ಷ ನಡೀತಾ ಇದೆ. ಅನೇಕ ಕಡೆಗಳಲ್ಲಿ ಈ ಕಾರ್ಯಕ್ರಮ ಸಾಂಗವಾಗಿ ಈ ಒಂದು ಶುಭ ಕಲ್ಯಾಣ ನಗರಿಯಲ್ಲಿ ಸಮಾರಂಭ ಇವತ್ತು ನಡೀತಾ ಇರತಕ್ಕಂಥದ್ದು ಸಮಸ್ತರಿಗೂ ಅತ್ಯಂತ ಸಂತೋಷದ ವಿಚಾರ ಆಗಿದೆ. ಈ ಸಭೆಯಲ್ಲಿ ಅನೇಕ ಪೂಜ್ಯರು, ನಮ್ಮ ವಿದ್ಯಾಧೀಶರು ಹೇಳಿದ ಹಾಗೆ ಅತ್ಯಂತ ವಿದ್ವಾಂಸರು ಶಾಸ್ತ್ರೀಯವಾಗಿ ತತ್ವಶಾಸ್ತ್ರವನ್ನು ಚಿಂತನೆ ಮಾಡಿ ಆ ವಸ್ತುನಿಷ್ಠ ವಿಚಾರದೊಂದಿಗೆ ಸಮಾಜಕ್ಕೆ ಅದನ್ನು ಕೊಡ್ತಾ ಇರ್ತಕ್ಕಂಥಲ್ಲಿ ಅಗ್ರಗಣ್ಯರಾಗಿದ್ದಾರೆ. ಅಂಥವರು ಇವತ್ತು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ. ಹಾಗೆ ಈ ಪಕ್ಕದಲ್ಲಿ ನೋಡಿದರೆ ಪುತ್ತಿಗೆಯವರು ಕೃಷ್ಣ ತತ್ವವನ್ನು ಕೃಷ್ಣನಿಂದೇ ಜಗದ್ಗುರುವನ್ನು ನಾವು ಹೇಳ್ತೇವೆ, ಆದರೆ ಕೃಷ್ಣ ತತ್ವವನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥವರು ನಮ್ಮ ಪುತ್ತಿಗೆ ಶ್ರೀಗಳು. ಬೇಕು 21ನೇ ಶತಮಾನಕ್ಕೆ ಖಂಡಿತವಾಗಿ ಬೇಕು. ಯಾಕೆಂತ ಕೇಳಿದರೆ ಕಾಲಕ್ಕೆ ಅನುಸಾರವಾಗಿ ನಮ್ಮ ಧರ್ಮದ ಆ ಮೂಲ ಸ್ವರೂಪಕ್ಕೆ ಅಪಚಾರ ಮಾಡದಂತೆ ಅದನ್ನು ಇವತ್ತಿನ ದೇಶ ಕಾಲ ಪರಿಸ್ಥಿತಿಗೆ ತಕ್ಕಂತೆ ಸಮನ್ವಯ ಮಾಡ್ಕೊಂಡು ಹೋದಾಗ ಮಾತ್ರ ಧರ್ಮ ಉಳಿತದೆ. ಆದ್ದರಿಂದ ಧರ್ಮವನ್ನು ಉಳಿಸಬೇಕು ಅಂತಾದರೆ we have to synthesize our dharmic values as per as today's requirement. It is the most essential thing that we have to do in our daily life. ಆದ್ದರಿಂದ ಅದನ್ನ ಅನುಷ್ಠಾನ ಮಾಡಿ ತೋರಿಸ್ತಾ ಇದ್ದಾರೆ. ಕೃಷ್ಣ ತತ್ವವನ್ನು ಜಗತ್ತಿನ ಮೂಲೆಗೂ ಕೂಡ ತಲುಪಿಸುವುದರ ಮೂಲಕ ಕೃಷ್ಣನೊಂದೇ ಜಗದ್ಗುರು ಅಂತ ಪ್ರಪಂಚಕ್ಕೆ ಸಾರಿ ತೋರಿಸ್ತಾ ಇದ್ದಾರೆ ನಮ್ಮ ಪುತ್ತಿಗೆ ಶ್ರೀಗಳವರು. ಅವರು ಆ ವಿಶಾಲವಾಗಿರ್ತಕ್ಕಂಥ ಚಿಂತನೆ ಇಟ್ಟುಕೊಂಡು ಇಡೀ ಭಾರತೀಯ ಸಂಸ್ಕೃತಿಯನ್ನ ಜಗತ್ತಿಗೆ ಮೂಲೆಗೂ ಬೆಳಗ್ತಾ ಇರ್ತಕ್ಕಂಥದ್ರಲ್ಲಿ ಅಗ್ರಗಣ್ಯರಾಗಿ ಇಡೀ ಪ್ರಪಂಚವನ್ನ ಹೊಸದೇವಿ ಕೊಂಡಬೇಕೆಂಬಂತ ಏನು ನಮ್ಮ ಹಿರಿಯರು ಹೇಳಿದ್ದಾರೆ ಅದನ್ನ ಸಾಕಾರವಾಗಿ ತೋರಿಸ್ತಾ ಇದ್ದಾರೆ. ನೋಡ್ಲಿಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಈಗ ವಾಮನ ಮೂರ್ತಿ ಅಂತ, ಅವರು ವಾಮನ ಅಲ್ಲ, ಈಗಾಗಲೇ ಅವರು ತ್ರಿವಿಕ್ರಮರಾಗಿದ್ದಾರೆ. ಅವರು ಈ ಸಭೆಯಲ್ಲಿ ಭಾಗವಹಿಸಿರತಕ್ಕಂಥದ್ದು ತುಂಬಾ ಸಂತೋಷ. ಹಾಗೆ ನಮ್ಮ ಜಗದ್ಗುರುಗಳು, ನಮ್ಮ ತರಳುಬಾಳು ಜಗದ್ಗುರುಗಳು, ಅವರು ತಮ್ಮ ಒಂದು ಪೀಠದಲ್ಲಿ ಕೋರ್ಟನ್ನು ನಡೆಸ್ತಾ ಇರ್ತಾರೆ, ನ್ಯಾಯಾಲಯ. ಬಹಳ ವಿಶೇಷ. ನಾವು ಯಾವತ್ತೂ ಹೇಳ್ತಾ ಇರ್ತೇವೆ, ಯಾವುದೇ ಕಾರಣಕ್ಕೂ ದಾಯಾದಿಗಳು, ಅಣ್ಣ ತಮ್ಮಂದರು ಅಥವಾ ಚಿಕ್ಕ ದೊಡ್ಡಪ್ಪ ಕೋರ್ಟಿಗೆ ಹೋಗ್ಬೇಡಪ್ಪ. ರಕ್ತ ನಿಂತ್ಕೊಂಡು ಹೋಗ್ತಿರ್ತಕ್ಕಂಥವ್ರೆ ಕೋರ್ಟಿಗೆ ಹೋದ್ರೆ ಇನ್ನು ನಾವು ಯಾರನ್ನ ಪ್ರೀತಿ ಮಾಡ್ತೀವಿ ನೋಡಿ. ಪ್ರಪಂಚದವೇ ಪ್ರೀತಿ ನಿಜವಾದ ದೇವರು. The purest love is God. Let's us love equally upon all human beings. ಅದು ನಮ್ಮ ತತ್ವ. ಶುದ್ಧವಾದ ಪ್ರೀತಿಯ ದೇವರು. ಆದ್ರೆ ಇವತ್ತು ಅಣ್ಣ ತಮ್ಮನ್ನ ಚಿಕ್ಕಪ್ಪ ದೊಡ್ಡಪ್ಪನ ಪ್ರೀತಿ ಮಾಡೋಕ್ಕಾಗದೆ 10 ನಿಮಿಷ ಪ್ರೀತಿಯಿಂದ ನಾವು ಕೂತ್ಕೊಂಡು ಮಾತಾಡಿದ್ರೆ ಕೋರ್ಟ್ ಕೇಸೇ ಬೇಡ, ಆದ್ರೆ ಕೋರ್ಟಿಗೆ ಹೋಗ್ತೇವೆ. ಅದೇನಾಗುತ್ತೆ, ಆಯುಷ್ ಮುಗಿದೋಗುತ್ತೆ, ಕೇಸ್ ಮುಗಿದಿಲ್ಲ. ಆದ್ದರಿಂದ ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಆ ರೀತಿ ಇದೆ, ಏನ್ ಮಾಡುವುದು? ಆದ್ರೆ ಇದಕ್ಕೆ ಅಪವಾದವಾಗಿ ಇವತ್ತು ಲಕ್ಷಾಂತರ ಕುಟುಂಬಗಳಿಗೆ ತಮ್ಮ ಒಂದು ಅದ್ಭುತವಾದ ಆ ವಾಕ್ಚಾತುರ್ಯದ ಮೂಲಕ, ತಮ್ಮ ಒಂದು ಸತ್ಯನಿಷ್ಠೆಯ ನ್ಯಾಯ ತತ್ಪರತೆಯ ಆ ವಿಚಾರದ ಮೂಲಕ ಇವತ್ತು ಮಠವನ್ನೇ ಅವರು ಪೀಠವನ್ನೇ ನ್ಯಾಯಾಲಯವಾಗಿ ಮಾಡಿಕೊಂಡು 20-30 ವರ್ಷ ಬೇಕು ಕೋರ್ಟಿಗೆ ಹೋದ್ರೆ. ಆದ್ರೆ ಇಬ್ಬರನ್ನು ಕೂರಿಸಿ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಕೇವಲ ಒಂದು ಅರ್ಧ ಗಂಟೆ ಒಳಗೆ ಅದು ಇತ್ಯರ್ಥ ಆಗುವಂತೆ ಮಾಡೋದ್ರ ಮೂಲಕ ಇವತ್ತು ನಿಜಕ್ಕೂ ಕೂಡ ಅದೊಂದು ದೊಡ್ಡ ವಿಷಯ. ನಾವು ಯೋಚನೆ ಮಾಡ್ತಿರ್ತೇವೆ, ಕೋರ್ಟಿಗೆ ಹೋದ್ರೆ ಆ ಟೆನ್ಷನ್, ಆ ಲಾಯರ್ ದುಡ್ಡು ಕೊಡುವುದು, ಆ ಮಾನಸಿಕ ವ್ಯಥೆ, ಇದನ್ನು ನೋಡಿದ್ರೆ ಯಾಕಪ್ಪ ಇದು ಬೇಕು ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಇವತ್ತು ಎಲ್ಲರಿಗೂ ಮಾದರಿಯಾಗಿ ಆ ಒಂದು ವಿಶೇಷ ಕಾರ್ಯಕ್ರಮವನ್ನು ಅವ್ರು ಮಾಡ್ತಾ ಇದ್ದಾರೆ. ಹಾಗೆ ವಿಶೇಷವಾದ ಪಾಂಡಿತ್ಯವನ್ನು ಸಂಸ್ಕೃತದಲ್ಲಿರಬಹುದು ಅಥವಾ ವಚನ ಸಾಹಿತ್ಯ ಇರಬಹುದು, ಅವರ ಅದ್ಭುತವಾದ ವಾಗ್ಜರಿ ಏನಿದೆ, ಅವರ ಪಾಂಡಿತ್ಯ ಏನಿದೆ, ಅವರಿಗೆ ಅವರೇ ಸಾಗರಕ್ಕೆ ಹೇಗೆ ಸಾಗರ ಉಪಮಾನವೋ ಹಾಗೆ ನಮ್ಮ ಪೂಜ್ಯ ತರಳುಬಾಳು ಶ್ರೀಗಳಿಗೆ ಆ ವಿಚಾರದಲ್ಲಿ ಅವರು ಉಪಮಾನವಾಗಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ತುಂಬಾ ಸಂತೋಷದ ವಿಚಾರ. ಹಾಗೆ ಈಗ ನಮ್ಮವರೇ ಸುತ್ತೂರು ಶ್ರೀಗಳವರು ಅತ್ಯಂತ ಸಮಗ್ರವಾಗಿ ಕೇವಲ ಒಂದು 2-3 ನಿಮಿಷ ಮಾತಾಡಿದ್ರು ಕೂಡ ಆ ಸಮಸ್ತ ಬನ್ನಂಜಿಯವರ ಪರಿಚಯವನ್ನು ಮಾಡಿ ಅವರ ಸಾಧನೆ, ಅವರ ಒಂದು
ವಿಶೇಷವಾದ ಒಡನಾಟ ಈಗ ಪೂರ್ಣ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಸುತ್ತೂರು ಶ್ರೀಗಳು ಕೂಡ ಈ ಕಾರ್ಯಕ್ರಮ ಉಪಸ್ಥಿತರಿದ್ದಾರೆ. ಹಾಗೆ ಮೊದಲೇ ಹೇಳಿದಂತೆ ವಿದ್ಯಾಭೂಷಣರು ಅವರ ಒಂದು ಸಂಗೀತ ಇದು ಸುಧೆ ಹರಿಯಪುರಕ್ಕೆ ಮುಂದೆ ಅವರು ಸಂಗೀತ ಸುಧೆಯನ್ನು ಹರಿಸಿದ್ರು. ಅವರ ಒಂದು ನಮ್ಮ ದಾಸರ ಪದಗಳನ್ನು ಹೇಳ್ತಾ ಇದ್ರೆ ಸಾಕಾರವಾಗಿ ಪರಮಾತ್ಮ ಕಾಣಿಸ್ತಾ ಇರ್ತಾನೆ. ಅಂತಹ ಒಂದು ಅಪೂರ್ವವಾದ ಕಂಠಸಿರಿ, ಅಷ್ಟೇ ಮಾಧುರ್ಯ, ಅಷ್ಟೇ ಭಾವತತ್ಪರತೆ, ಇದನ್ನ ಭಗವಂತ ಇಷ್ಟ ಮಾಡಿದ್ರೆ ಮಾತ್ರ ಸಾಧ್ಯವಾಗ್ತಕ್ಕಂಥ ವಿಚಾರ. ಆದ್ದರಿಂದ ಅವರು ಈ ಕಾರ್ಯಕ್ರಮ ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ಬ್ರಹ್ಮಣ್ಯಾಚಾರ್ಯರು ಚಿಕ್ಕಮಗಳೂರಲ್ಲಿ ಅವರ ಮಾತು ಕೇಳಿದಾಗ ಇವತ್ತು ಕೂತರು ಗೊತ್ತಾಗುತ್ತೆ, ಅವ್ರು ಯಾವ ಗೊತ್ತಿಲ್ಲ, ಒಂದೊಂದರ ಗಂಟೆ ಮಾತಾಡಿದ್ರೆ ಅವರು ಅಷ್ಟೊಂದು ಸಂಪೂರ್ಣವಾದ ವಿಚಾರಧಾರೆ ಅವರದ್ದು, ಆ ಪರಿಪೂರ್ಣವಾದ ದೃಷ್ಟಿಕೋನ. ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಎಲ್ಲ ಕಾರ್ಯಕ್ರಮ ಸೂತ್ರ ವೆಂಕಟೇಶಯ್ಯನವರು ಅವರ ಒಂದು ವಿಶೇಷವಾದ ಪ್ರಯತ್ನದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ವಿನಯ್ ಪ್ರಸಾದ್ ಅವರಿದ್ದಾರೆ, ನಮ್ಮ ಖ್ಯಾತ ಚಲನಚಿತ್ರ ನಟಿಯವರು. ಹೌದು, ಒಂದು ಸುಸಂಸ್ಕೃತವಾದ ರೀತಿಯಲ್ಲಿ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಇಟ್ಟುಕೊಂಡು ಅದನ್ನು ಉಳಿಸಿ ಬೆಳೆಸಿದವರು. ಹಾಗೆ ವಿಶೇಷವಾಗಿ ನಮ್ಮ ಬಾಲಾಜಿ ರಾಘವೇಂದ್ರ ಉಡುಪಿಯವರು, ಹಾಗೆ ಸತ್ಯನಾರಾಯಣ ಅವರಿದ್ದಾರೆ, ಮುಕುಂದನ್ ಅವರಿದ್ದಾರೆ, ಹೀಗೆ ಸತ್ಯನಾರಾಯಣ ಭಟ್ರಿದ್ದಾರೆ. ಹೀಗೆ ಎಲ್ಲರೂ ಕೂಡ ಪರಿಪೂರ್ಣವಾದ ಒಂದು ವಿಚಾರಧಾರೆ ಇಟ್ಟುಕೊಂಡು ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಕೂಡ ಇದ್ದಾರೆ ನೋಡಿ, ಪರಿಪೂರ್ಣ ವಿದ್ವಾಂಸರಿದ್ದಾರೆ, ಪರಿಪೂರ್ಣವಾದ ಶ್ರೀಗಳಿದ್ದಾರೆ. ಎಲ್ಲರ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಅಷ್ಟೇ, ಸಂಖ್ಯೆ ಕಡಿಮೆ ಇದ್ರೂ ಕೂಡ ಅದು ಕ್ವಾಲಿಟಿ ಇದೆ, ಗುಣಮಟ್ಟ ಅತ್ಯುನ್ನತವಾದ ಗುಣಮಟ್ಟದ ವ್ಯಕ್ತಿಗಳಿದ್ದೀರಿ. ಎಲ್ಲ ಕಾರ್ಯಕ್ರಮ ನಾವು ತುಂಬಾ ಬಿಡುಗಡೆ ಇರಲಿಲ್ಲ, ಆದರೂ ಕೂಡ ನಮ್ಗೆ ಅಭಿಮಾನಿ ಅಂತ ಹೇಳಿದ್ರೆ ನಮ್ಮ ವೀಣಮ್ಮನವರು, ಅವರ ಒಂದು ವಿಶಿಷ್ಟವಾದ ಆ ಒಂದು ಆಸಕ್ತಿ, ಅವರ ಒಂದು ವಿಚಾರಧಾರೆ, ಅವರ ಒಂದು ಹೇಗೆ ಅಪ್ಪಾಜಿಯವರವರ ತಂದೆಯವರು ಬಿಟ್ಟುಕೊಟ್ಟಿದ್ದಾರೋ ಅದೇ ರೀತಿ ಸತ್ಯ ಶೋಧನೆ ಮಾಡ್ತಕ್ಕಂಥ ಪ್ರವೃತ್ತಿ, ಅವರ ವೈಚಾರಿಕ ಮನೋಭಾವ, ವಸ್ತುನಿಷ್ಠ ಆ ವಿಚಾರಧಾರೆ, ಇದು ನಮಗೆ ಅತ್ಯಂತ ಇಷ್ಟವಾದ ವಿಚಾರ. ಆದ್ದರಿಂದ ಅವರ ಮೇಲೆ ವಿಶೇಷವಾಗಿರ್ತಕ್ಕಂತಹ ಒಂದು ಅಭಿಮಾನದಿಂದ ಕಾರ್ಯಕ್ರಮ ಬಂದಿದ್ದೇವೆ. ನಮಗೆ ತುಂಬಾ ಸಂತೋಷ ಇದೆ. ತಮಗೆಲ್ಲರಿಗೂ ನಾವು ಕೊನೆಯದಾಗಿ ಪರಮಾತ್ಮ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. 100ನೇ ವರ್ಷದ ಆ ಒಂದು ಜನ್ಮಜಯಂತಿ ಮಹೋತ್ಸವ ಅತ್ಯದ್ಭುತವಾಗಿ ಇಡೀ ಪ್ರಪಂಚದಲ್ಲಿ ಆಗಬೇಕು. ಆದ್ದರಿಂದ ಆ ನಿಟ್ಟಿನಲ್ಲಿ ಪರಮಾತ್ಮ ಎಲ್ಲರಿಗೂ ಶಕ್ತಿಯನ್ನು ಕೊಡ್ಲಿ. ಯಾಕೆ ಅಂತ ಹೇಳಿದ್ರೆ ವಿದ್ವಾಂಸರನ್ನ, ಶ್ರೇಷ್ಠ ಚಿಂತಕರನ್ನ ಗುರುತಿಸಿ ಅವರ ಆದರ್ಶವನ್ನ ಮುಂದಿನ ತಲೆಮಾರಿಗೆ ಕೊಂಡೊಯ್ಯತಕ್ಕಂತಹ ಋಷಿ ಋಣ ಎಲ್ಲರಿಗೂ ಇರ್ತದೆ, ಅದನ್ನು ತೀರಿಸಲೇಬೇಕು. ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಸಂತೋಷ. ಎಲ್ಲರಿಗೂ ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ಹೇಳಿ ನಾರಾಯಣ.